ನಾನು ಈ ದಿನ ಮಾತನಾಡಲು ಹೋಗುತ್ತಿರುವಂಥ ಪ್ರಸ್ತಾಪ ಯೇಸುವಿನ ಎರಡನೇ ಬರೋಣ ಮತ್ತು ಮೊದಲನೇ ಬರೋಣ. ಮತ್ತು ಈ ಅವಕಾಶ ಮಾಡಿಕೊಟ್ಟಂಥ ತಂದೆ ದೇವರನ್ನು ವಂದಿಸೋಳಾಗಿರುತ್ತೇನೆ. ಮತ್ತು ಬಿಗ್ ಜೆ ಟಿ ವಿ ಪ್ರಶಾಂತ್ ಜತನ್ನ ಮತ್ತು ಇಲ್ಲಿ ಸೇರಿರೋ ಎಲ್ಲರಿಗೂ ಕ್ರಿಸ್ತನ ಹೆಸರಿನಲ್ಲಿ ವಂದಿಸೋಳಾಗಿರುತ್ತೇನೆ. ಮತ್ತು ವೀಕ್ಷಿಸುತ್ತಿರುವ ನಿಮಗೂ ಸಹ ಕ್ರಿಸ್ತನ ಹೆಸರಿನಲ್ಲಿ ವಂದಿಸೋಳಾಗಿರುತ್ತೇನೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ತಂದೆಯಾದ ದೇವರೇ, ಈ ಒಂದು ಎರಡನೇ ಬರೋಣದಲ್ಲಿ ನಾವೆಲ್ಲರೂ ಎತ್ತಲ್ಪಡಬೇಕು ಕರ್ತನೆ. ಯಾರು ಭೂಮಿಯಲ್ಲಿ ಇರಬಾರದು ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ಮಹೋನ್ನತನಾದ ಸ್ವಾಮಿಯೇ, ನಿಮಗೆ ಪ್ರೀತಿಯಾದ ಮಕ್ಕಳಾಗಿ ಜೀವಿಸಲು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ನಾವು ಜೀವಿಸುವಂತೆ ನಮ್ಮೆಲ್ಲರನ್ನು ನೀನು ಆಶೀರ್ವದಿಸಿ ಕಾದು ಕಾಪಾಡಪ್ಪ. ಹೌದು ಕರ್ತನೆ, ನಿನ್ನನ್ನು ನಂಬಿರುವ ಮಕ್ಕಳಿಗೆ ಎಂದಿಗೂ ಅಪ್ಪ ಸ್ವಾಮಿ ಮೋಸ ಆಗೋದಿಲ್ಲ ಕರ್ತನೆ. ಎಲ್ಲವೂ ನ್ಯಾಯ ಕರ್ತನೆ. ನ್ಯಾಯಾಧೀಶನಾಗಿ ನೀನು ಬರುವಾಗ ನಾವು ಅಪ್ಪ ತಂದೆಯಾದ ದೇವರೇ ನಿಮ್ಮನ್ನು ಎದುರುಕೊಳ್ಳಲು ಬಿಳು ನಿಲುವಂಗಿಗಳನ್ನು ತೊಟ್ಟುಕೊಂಡು ಬರುವಂತೆ ನಮ್ಮೆಲ್ಲರನ್ನು ನೀವು ಆಶೀರ್ವದಿಸಿ ಕಾದು ಕಾಪಾಡಬೇಕೆಂದು ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದೊಳಗಿದ್ದೇನೆ ಕರ್ತನೆ. ಆಮೇಲೆ ನಾನು ಮೊದಲೇ ತಿಳಿಸಿದ ಹಾಗೆ ಈ ದಿನ ಯೇಸುವಿನ ಎರಡನೇ ಬರೋಣ ಮತ್ತು ಮೊದಲನೇ ಬರೋಣ. ಯೇಸುವಿನ ಎರಡನೇ ಬರೋಣನ ಆಗಲೇ ಮೊದಲನೇ ಒಂದು ಬೈಬಲಿನಲ್ಲಿ ಏನಾಗಿದೆ, ಯೂದ ಪುಸ್ತಕದಲ್ಲಿ 1ನೇ ಅಧ್ಯಾಯ 14-15 ವಚನಗಳು. ಈ ಅನೋಕ ಯೇಸುಸ್ವಾಮಿ ಬರೋದನ್ನು ತನ್ನ ಎರಡನೇ ಬರೋಣದಲ್ಲಿ ತಿಳಿಸೋರಾಗಿದ್ದಾರೆ. ಅವರು ಯಾರು ಅಂತಂತ ನಾವು ನೋಡುವಾಗ ಬೈಬಲಲ್ಲಿ ಯೂದ ಪುಸ್ತಕ 1ನೇ ಅಧ್ಯಾಯದ 14-15 ವಚನಗಳನ್ನು ನೋಡುತ್ತೇವೆ. ಅದೇನೆಂದರೆ, ಇಂಥವರ ವಿಷಯದಲ್ಲಿ ಆದಾಮನಿಗೆ 7ನೆಯ ತಲೆಮಾರನಾದ ಅನೋಕನು ಇಗೋ ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರುಗಳನ್ನು ಕೂಡಿಕೊಂಡು ಎಲ್ಲರಿಗೂ ನ್ಯಾಯ ತೀರಿಸುವುದಕ್ಕೂ ಭಕ್ತಿಹೀನರೆಲ್ಲರ ಮತ್ತು ಮೂಢನ ಭಕ್ತಿ ಇಲ್ಲದ ಎಲ್ಲ ಕೃತ್ಯಗಳ ವಿಷಯವಾಗಿ ಮತ್ತು ಭಕ್ತಿ ಇಲ್ಲದ ಪಾಪಿಷ್ಠರ ತನ್ನ ಮೇಲೆ ಹೇಳಿದ ಎಲ್ಲ ಕಠಿಣವಾದ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೆ ಯೇಸು ಬಂದರು. ನೋಡಿ, 7ನೇ ತಲೆಮಾರಾದ ಮೊದಲೇ ಆದಮ್ಮನಿಗಿಂತ 7ನೇ ತಲೆಮಾರಿನವನಾದ ಅನೋಕನು ಯೇಸುಸ್ವಾಮಿಯ ವರ್ಣವನ್ನು ತಿಳಿಸೋರಾಗಿದ್ದಾರೆ. ಮತ್ತು ಮಾರ್ಕ 14:15 ಯೇಸು, ನಾನೇ ಇದಲ್ಲದೆ ಮನುಷ್ಯಕುಮಾರನು ಸರ್ವಶಕ್ತನ ಬಲಗಡೆಯಲ್ಲಿ ಆಸೀನನಾದವನು, ಆಕಾಶದ ಮೇಘಗಳೊಡನೆ ಬರುವುದನ್ನು ನೋಡುವಿರಿ ಅಂದನು. ಯೇಸು ಪ್ರಧಾನ ದೂತರೊಟ್ಟಿಗೆ ಬರುವಾಗ ಭೂಮಿಯಲ್ಲಿ ಇರುವವರೆಲ್ಲರೂ ಯೇಸುವನ್ನು ನೋಡುವರು. ಆಗ ಸಮಾಧಿಗಳೆಲ್ಲ ತೆರೆಯಲ್ಪಡುವವು. ಭೂಮಿಯಲ್ಲಿರುವವರು ಎಲ್ಲರೂ ನೋಡುವರು. ಮೇಘಾರೂಢನಾಗಿ ಹೋದಂಥ ಯೇಸು ಮತ್ತೆ ಮೇಘಾರೂಢನಾಗಿ ಬರುವರು. ಮೇಘಾರೂಢನಾಗಿ ಹೋದಂಥ ಯೇಸು ಮತ್ತೆ ಮೇಘಾರೂಢನಾಗಿ ಏನು ಮಾಡ್ತಾರೆ, ಬರ್ತಾರೆ. ಆ ಬರೋಣದಲ್ಲಿ ನಾವೆಲ್ಲರೂ ಏನು ಮಾಡ್ತೀವಿ, ನೋಡ್ತೀವಿ. ಇಡೀ ಪ್ರಪಂಚ ನೋಡುತ್ತೆ. ನಾನು ನೀವು ಮಾತ್ರ ಅಲ್ಲ, ಎಲ್ಲರೂ ನೋಡುವಂಥ ಒಂದು ಒಳ್ಳೆಯ ಒಂದು ಪರಿಸ್ಥಿತಿ. ಆಗ ಬಂದಾಗ ಯೇಸುಸ್ವಾಮಿ ಬರುವಾಗ ಏನಾಗ್ತಾಯಿದೆ, ಸತ್ತಿರುವಂಥ ಸಮಾಧಿಯಲ್ಲಿರುವಂಥ ಎಲ್ಲ ಹೆಣಗಳು, ಎಲ್ಲ ಬಾಡಿಗಳು ಜೀವಂತವಾಗಿ ಎದ್ದೊಳ್ಪಡ್ತವೆ. ಸತ್ತಿರೋವರೆಗೂ ಬದುಕುವವರೆಗೂ ನ್ಯಾಯ ತೀರಿಸುವಂತೆ ಏನಾಗ್ತಾರೆ, ರಾಜನಂತೆ ದೇವದೂತರುಗಳೊಂದಿಗೆ, ಪ್ರಧಾನ ದೇವದೂತರುಗಳೊಂದಿಗೆ ನಮ್ಮ ಯೇಸುಸ್ವಾಮಿ ಬರ್ತಾರೆ. ಯಾವ ರೀತಿ ನ್ಯಾಯವನ್ನು ತೀರಿಸ್ತಾರೆ ಅವರು? ಅನ್ಯಾಯ ಮಾಡುವವರಿಗೆ, ಕಷ್ಟದಲ್ಲಿರುವವರಿಗೆ, ಸಹಾಯ ಮಾಡದೇ ಇರೋರಿಗೆ, ಮತ್ತು ಅತ್ತೆನ ಸೊಸೆ ಚೆನ್ನಾಗಿ ನೋಡ್ಕೊಳ್ತಾಯಿಲ್ಲ, ಸೊಸೆ ಅತ್ತೆನ ಚೆನ್ನಾಗಿ ನೋಡ್ಕೊಳ್ತಾಯಿಲ್ಲ, ತಂದೆ ತಾಯಿನ ಮಕ್ಕಳು ನೋಡ್ಕೊಳ್ತಾಯಿಲ್ಲ, ಮಕ್ಕಳು ತಂದೆ ತಾಯಿಗಳನ್ನ ಆಶ್ರಮದಲ್ಲಿ ಬಿಡ್ತಾ ಇದ್ದಾರೆ, ಮತ್ತು ಔಷಧಿ ಕೊಡುವಂಥ ಇದರಲ್ಲಿ ಹೆಚ್ಚಾದ ಬೆಲೆಗೆ ಮಾಡ್ತಾ ಇದ್ದಾರೆ, ವೈದ್ಯಕೀಯದಲ್ಲಿ ಸರಿಯಾಗಿ ನೋಡ್ತಾ ಇಲ್ಲ, ಕಷ್ಟದಲ್ಲಿರೋರಿಗೆ ಒಟ್ಟಿನಲ್ಲಿ ಸಹಾಯ ಮಾಡ್ತಾ ಇಲ್ಲ, ದೇವರ ಆಜ್ಞೆಗಳನ್ನು ಅನುಸರಿಸ್ಕೊಂಡು ಹೋಗ್ತಾ ಇಲ್ಲ. ಇವರಿಗೆ ಸಿಕ್ಕುವ ಫಲ ಎಂಥದ್ದು? ಬೆಂಕಿ ಗಂತಕಗಳು ಉರಿಯುವಂಥ ಒಂದು ನರಕ. ದೇವರು ಹೇಳ್ತಾರೆ, ಇವರನ್ನು ನರಕಕ್ಕೆ ಹಾಕಿ ಇವರು ಮಾಡಿದ ಕೃತ್ಯಗಳನ್ನು ಪುಸ್ತಕಗಳು ತೆರೆಯಲ್ಪಡುತ್ತದೆ. ಆ ಪುಸ್ತಕದಲ್ಲಿ ಏನಾಗಿರುತ್ತೆ, ಇವನು ಈ ಪಾಪ ಮಾಡಿದ್ದಾನೆ, ಇವನು ಪಾಪ ಮಾಡಿದ್ದಾನೆ, ಈ ಥರ ವ್ಯಭಿಚಾರ ಮಾಡ್ತಾ ಇದ್ದಾಳೆ, ಇವನು ಮೋಸ ಮಾಡ್ತಾ ಇದ್ದಾನೆ, ಈ ಥರ ಒಂದು ಮೋಸದ ಜೀವಿತ ಜೀವಿಸ್ತಾ ಇದ್ದಾನೆ, ಅನ್ಯಾಯವಾಗಿ ದುಡ್ಡನ್ನು ಏನು ಮಾಡ್ತಾ ಇದ್ದಾನೆ, ಕಸ್ಕೊಳ್ತಾ ಇದ್ದಾನೆ. ಅಂಥವ್ರಿಗೆ ಎಲ್ಲಿ ಇರುತ್ತೆ, ನರಕ ಇರುತ್ತದೆ. ಹಾಗಾದರೆ ನಾವು ಪರಲೋಕಕ್ಕೆ ಹೋಗಬೇಕಾದರೆ ನಾವು ಏನು ಮಾಡಬೇಕು? ಸುವಾರ್ಥ ಸೇವಕರಿಗೆ ಸಹಾಯ ಮಾಡಬೇಕು. ಸುವಾರ್ತೆ ಹೇಳುವವರಿಗೆ ನಾವು ಅವ್ರಿಗೆ ಒಟ್ಟಿಗೆ ಕೈ ಜೋಡಿಸ್ಬೇಕು. ಹಳೆ ಕಾಲದಲ್ಲಿ ನೋಡಿ, ಸುವಾರ್ತೆ ಸಾರಲು ಹೋಗ್ತಾಯಿದ್ರೆ ಅವ್ರ ಹತ್ರ ಬರೀ ಒಂದು ಚಾಪೆ ಇದ್ದರು, ಅವ್ರಿಗೊಂದು ಲೋಟ ನೀರು ಕೊಡ್ತಾಯಿದ್ರು. ಅವ್ರ ಹತ್ರ ಆಹಾರ ಇದ್ದರೆ ಆಹಾರ ಕೊಡ್ತಾಯಿದ್ರು. ಅವರ ತಂದೆ ತಾಯಿಗಳು, ಅವರು ಹುಟ್ಟಿದಂಥ ಮಕ್ಕಳು ಎಲ್ಲರೂ ಇವತ್ತು ಉತ್ತಮವಾದ ಜೀವಿತದಲ್ಲಿ ಜೀವಿಸ್ತಾ ಇದ್ದಾರೆ. ಒಂದು ತಂಬಿಗೆ ನೀರು ಕೊಡೋದಾದರೆ ಅದೇನಾಗುತ್ತೆ, 7ರಷ್ಟು ಆಶೀರ್ವಾದ ಬರುತ್ತೆ. ಬೈಬಲಲ್ಲಿ ನೋಡಿದಂತೆ
ಸೇವಕರುಗಳಿಗೆ ನಾವು ಸಹಾಯ ಮಾಡುತ್ತಿರುವಾಗ ಖಂಡಿತವಾಗಿ ನಮಗೆ ಆಶೀರ್ವಾದ ಬಂದೇ ಬರುತ್ತದೆ. ಸೇವಕರುಗಳು, ಸುವಾರ್ತೆ ಸಾರುವವರು, ಪಾಸ್ಟರ್ಗಳು ಏನು ಹೇಳ್ತಾರೆ? ನೀನು ನರಕಕ್ಕೆ ಹೋಗಬೇಡ, ನೀನು ಅನ್ಯಾಯ ಮಾಡಬೇಡ, ನೀನು ಒಳ್ಳೆಯದನ್ನೇ ಮಾಡು, ದೇವರ ಮಾರ್ಗದಲ್ಲಿ ನಡಿ, ದೇವರ ಚಿತ್ತದಂತೆ ನೀನು ಜೀವಿಸು ಎಂಬುದಾಗಿ ಹೇಳ್ತಾರೆ. ನೀನು ಹೊಲಸಾದ ಕೆಸರಿನಲ್ಲಿ ಬೀಳಬೇಡ, ನೀಟಾದ ಕ್ಲೀನಾದ ನೀರಲ್ಲಿ ನೀನು ಸ್ನಾನ ಮಾಡಿ ನೀನು ಒಳ್ಳೆಯ ಜೀವಿತ, ಪರಿಶುದ್ಧ ಜೀವಿತ ಎಂಬುದಾಗಿ ಜೀವಿಸ್ತಾರೆ. ಅಂಥವರಿಗೆ ನೀವು ಸಹಾಯ ಮಾಡಬಾರ್ದಾ? ಅಂಥವರ ಮಾತನ್ನು ನೀವು ಕೇಳಬಾರ್ದಾ? ಹಾಗಾದರೆ ಆ ಜೀವಿತದಲ್ಲಿ ಜೀವಿಸೋದಾದರೆ ಸ್ವರ್ಗ ನಮಗೆ ಖಂಡಿತ. ಒಂದು ಅರಮನೆ, ಅಲ್ಲಿ ನಾವು ರಾಜ ಬೀದಿಗಳಲ್ಲಿ, ಚಿನ್ನದ ಬೀದಿಗಳಲ್ಲಿ ನಡೆದಾಡುತ್ತೇವೆ. ನಮ್ಮಲ್ಲಿರುವಂಥ ಹಿರಿಯಕರು, ಅಬ್ರಾಮ ಎಲ್ಲರೂ ಅಲ್ಲಿ ಜೀವಿಸುವಂಥವರಾಗಿರುತ್ತಾರೆ. ಈಸಾಕ, ಯಾಕೋಬ ಎಲ್ಲರೂ ಪರಿಶುದ್ಧವಾದ ಆ ಒಂದು ಪಟ್ಟಣದಲ್ಲಿ, ಆ ಒಂದು ಪರಲೋಕದಲ್ಲಿ ವಾಸಿಸುವಂಥರಾಗಿರುತ್ತಾರೆ. ಆ ಜೀವಿತ ನನಗೂ ನಿನಗೂ ಬೇಕಾ? ಹಾಗಾದರೆ ನಾವು ಪರಿಶುದ್ಧವಾದ ಜೀವಿತದಲ್ಲಿ ಜೀವಿಸಬೇಕು. ಇದೇ ರೀತಿ ಒಬ್ಬ ಮಹಿಳೆ ಆಲಯಕ್ಕೆ ಹೋಗ್ತಾರೆ. ಆಲಯದಲ್ಲಿ ಹೋದಾಗ ಅಲ್ಲಿ ಏನು ಹೇಳ್ತಾರೆ? ಯಾಜಕ, ನೀನು ನೋಡಮ್ಮ, ಏನೇ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡ್ರು ಆ ಪ್ರಾರ್ಥನೆಯಲ್ಲಿ ನೀನೇನಾಗ್ತೀಯ? ಹೊಂದುತ್ತೀಯ. ಆ ಪ್ರಾರ್ಥನೆಯಲ್ಲಿ ನೀನು ಆಶೀರ್ವಾದನ ಹೊಂದಿಕೊಳ್ತೀಯ. ಸರಿ, ಈಕೆ ಬಂದಳು, ಮೊಣಕಾಲು ಉರಿದ್ಲು. ಅಪ್ಪ ಏಸಪ್ಪ, ನನಗೇನು ಬೇಡ, ನನಗೆ ನೀವೇ ಬೇಕು, ನೀವು ಬರಬೇಕು ನಮ್ಮ ಮನೆಗೆ, ನೀವು ನಮ್ಮ ಮನೆಗೆ ಬರಬೇಕು ಅಂತ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡ್ತಾಳೆ. ಪ್ರಾರ್ಥನೆ ಮಾಡ್ತಾರೆ. ಅವಾಗ ಒಂದು ವಾಣಿ ಆಗುತ್ತೆ. ಆ ವಾಣಿಯಲ್ಲಿ ಏನು ಹೇಳ್ತಾರೆ? ಯೇಸು ಸ್ವಾಮಿ, ನಾನು ನಿಮ್ಮ ಮನೆಗೆ ಬರ್ತೇನೆ, ನಾಳೆ ನಾನು ನಿಮ್ಮ ಮನೆಗೆ ಬರ್ತೇನೆ. ಸರಿ, ಬೆಳಗ್ಗೆನೇ ಎದ್ದು ಎಲ್ಲವನ್ನು ಮನೆಯೆಲ್ಲ ಕ್ಲೀನ್ ಮಾಡಿ, ಎಲ್ಲ ಶುದ್ಧ ಮಾಡಿ, ಎಲ್ಲ ಕ್ಲೀನ್ ಮಾಡಿಬಿಟ್ಟು ಏನು ಮಾಡ್ತಾಳೆ ಅವಳು? ಕೂತ್ಕೊಂಡಿರ್ತಾಳೆ. ಮೊದಲನೇದಾಗಿ ಒಂದು ತಾಯಿ ಬಂದ್ಬಿಟ್ಟು, ಅಮ್ಮ ನನ್ನ ಮಗನ್ನ ಪೊಲೀಸ್ ಸ್ಟೇಷನಲ್ಲಿ ಹಿಡ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಯಾರಾದರೂ ಒಳ್ಳೆಯವನು ಅಂತ ಸಾಕ್ಷಿ ಹೇಳಿದ್ರೆ, ಒಳ್ಳೆಯವನು ಅಂತ ಹೇಳಿದ್ರೆ ಬಿಡ್ತೀನಿ ಅಂತಾರೆ, ಬಾಮ್ಮ ಹೇಳು. ಸರಿ, ಆ ತಾಕೆ ಏನು ಮಾಡ್ತಾಳೆ? ಅವಳು ಅದನ್ನು ಬಿಟ್ಟು ಹೋಗ್ತಾಳೆ. ಹೋದಾಗ ಅಲ್ಲಿ ಹೇಳ್ತಾಳೆ, ಹೌದು ಈ ಹುಡುಗ ಒಳ್ಳೆಯವನು, ನಾವು ನೋಡಿದ್ದೀವಿ ಅವನ ಸಣ್ಣ ವಯಸ್ಸಿಂದ ತುಂಬ ಒಳ್ಳೆಯವನು ಅಂತ. ಅವನು ಪೊಲೀಸವರೆಲ್ಲ ಒಳ್ಳೆ ಸಾಕ್ಷಿ ಹೇಳ್ತಾ ಇದ್ದಾರೆ, ಇವನು ಒಳ್ಳೆಯವನಂತೆ, ಇವನ್ನ ಬಿಟ್ಬಿಡೋದ? ಸರಿ, ಎರಡನೇವ್ರು ಬರ್ತಾರೆ. ನಮ್ಮ ತಾಯಿ ಆಸ್ಪತ್ರೆಯಲ್ಲಿದ್ದಾರೆ, ಅವ್ರನ್ನೊಂದು ಸ್ವಲ್ಪ ನೋಡಬೇಕು, ನೀವು ಬನ್ನಿ, ನೀವು ಬಂದರೆ ನೋಡ್ಬೋದು, ನೀವು ಬನ್ನಿ ಅಂದಾಗ ಆಕೆ ಹೋಗ್ತಾಳೆ. ಹೋಗಿ ಅವಳಿಗೆ ಗಂಜಿ ಕೊಟ್ಟು ಆಧರಿಸ್ತಾಳೆ. ಮೂರನೇದಾಗಿ ಬಟ್ಟೆ ಹಾಕ್ಕೊಂಡು, ಬಟ್ಟೆನೇ ಇಲ್ಲ, ನನ್ನ ಹತ್ರ ಬಟ್ಟೆ ಎಲ್ಲ ಹರಿದೋಗಿದೆ ಅಂದಾಗ ಅವಳ ಹತ್ರ ಇರುವಂಥ ಬಟ್ಟೆನ ಕೊಡ್ತಾಳೆ. ಇನ್ನೊಂದು ಸತಿ ಅವನು ಅಯ್ಯೋ ಅಮ್ಮ, ನಾನು ಊಟ ಮಾಡಿ 2 ದಿನ ಆಗಿದಮ್ಮ, ನನಗೆ ಹಸಿವೆ ಆಗ್ತಾಯಿದ್ದಮ್ಮ, ನನಗೆ ಊಟಕ್ಕೆ ಏನಾದರೂ ಕೊಡು. ಆಗ ಅವಳು ಇದ್ದಂಥ ಊಟನ ತೆಗೆದು ಕೊಡ್ತಾಳೆ. ಸಂಜೆ ಆಯಿತು, ಎಲ್ಲ ಸಂಜೆ ಆದಾದರೂ ರಾತ್ರಿ ಆದರೂ ಬರಲೇ ಇಲ್ಲ. ಮೊಣಕಾಲು ಕೀಕೊಂಡು ನೀರು ಸುರಿಸಿ, ಅಪ್ಪ ನಾನು ನಿನ್ನ ಕೇಳಿಕೊಂಡೆ, ನೀನು ಯಾಕೆ ನೀನು ಬರಲಿಲ್ಲ? ಯಾಜಕ ಹೇಳಿದ್ರು ನೀನು ಕೇಳಿಕೊಳ್ಳಿರಿ ಸಿಕ್ಕುವುದು ಎಂಬುದಾಗಿ, ನೀವು ಏನೇ ಕೇಳಿಕೊಂಡ್ರು ದೊರೆಯುತ್ತದೆ, ನೀವು ಏನೇ ಕೇಳಿಕೊಂಡ್ರು ಸಿಗುತ್ತದೆ ಎಂಬುದಾಗಿ, ಆದರೆ ಯಾಕಪ್ಪ ಬರಲಿಲ್ಲ? ಮತ್ತೊಂದು ವಾಣಿ ಆಯಿತು. ನೀನು ಆ ಪಕ್ಕದ ಮನೆಯಲ್ಲಿ ಸೆರೆಮನೆಗೆ ಹೋಗಿದ್ನಲ್ಲ, ಅವನನ್ನು ಬಿಡಿಸ್ದಲ್ಲ, ಆಗ ನಾನು ಬಂದಿದ್ದೆ. ನೀನು ಆ ತಾಯಿಗೆ ನೀನು ಗಂಜಿನ ಕೊಟ್ಟು ಸತ್ಕರಿಸ್ತಲ್ಲ, ಆಗ ನಾನು ಬಂದಿದ್ದೆ. ಅವಳು ಬಟ್ಟೆ ಇಲ್ದಿರೋವಾಗ ಬಟ್ಟೆ ಕೊಟ್ಟಿಯಲ್ಲ, ಆಗ ನಾನು ಬಂದಿದ್ದೆ. ಅವ್ರಿಗೆ ಊಟ ಇಲ್ದಿರೋವಾಗ ಊಟ ಕೊಟ್ಟಿದ್ದೆಯಲ್ಲ, ಆಗ ನಾನು ಬಂದಿದ್ದೆ. ಪ್ರಿಯ ದೇವ ಮಕ್ಕಳೇ, ದೇವರು ನೋಡಿ ಈ ಅಲ್ಪನಾದವನಿಗೆ ಏನೇನು ಮಾಡುತ್ತೀಯೋ ನನಗೂ ಮಾಡಿದೆ ಹಾಗಾಯಿತು ಎಂಬುದಾಗಿ ಹೇಳಿದಂತೆ, ಅದು ಸ್ವಾಮಿ, ಆ ಒಂದೊಂದು ಗಳಿಗೆಯಲ್ಲೂ ಒಂದೊಂದು ಕ್ಷಣದಲ್ಲೂ ನಾವು ಒಳ್ಳೆಯದನ್ನು ಮಾಡುವಾಗ ನಮ್ಮೊಟ್ಟಿಗೆ ಯೇಸು ಸ್ವಾಮಿ ಬರ್ತಾರೆ, ನಮ್ಮ ಜೊತೆ ಯೇಸು ಸ್ವಾಮಿ ಇರ್ತಾರೆ ಎಂಬುದಾಗಿ ನಾವು ತಿಳ್ಕೊಳ್ಳಬೇಕಾಗಿರುವಂಥ ಒಂದು ವಿಷಯವಾಗಿದೆ. ನನ್ನ ಪ್ರಿಯ ದೇವ ಮಕ್ಕಳೇ, ನಮ್ಮನ್ನು ಅತಿಯಾಗಿ ಪ್ರೀತಿ ಮಾಡುವಂಥ ನಮ್ಮ ತಂದೆ, ಒಂದೊಂದು ಸತಿಯಲ್ಲೂ ಒಂದೊಂದು ಗಳಿಗೆಯಲ್ಲೂ ಯೇಸುವಿನ ಬರೋಣದಲ್ಲಿ ನಾವು ಸಿದ್ಧರಾಗಿದ್ದೇವಾ? ಯೇಸುವಿನ ಬರೋಣದಲ್ಲಿ ನಾವು ಪರಿಶುದ್ಧರಾಗಿ ಜೀವಿಸಲು ನಾವು ಆಸಕ್ತರಾಗಿದ್ದೀರಾ? ನಮಗೆ ಸ್ವರ್ಗ ಬೇಕಾ? ಒಂದು ಅರಮನೆ ಬೇಕಾ? ಒಂದು ಜಯಧ್ವಜ ಬೇಕಾ? ನಮಗೆ ಶಾಂತಿ ಬೇಕಾ? ಸಮಾಧಾನ ಬೇಕಾ? ಯೇಸುವಿನೊಟ್ಟಿಗೆ ನಾವು ಜೀವಿಸಬೇಕಾ? ಹಾಗಾದರೆ ನಾವು ಏನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು, ಪ್ರೇಯರ್ ಮಾಡಬೇಕು, ದಾನ ಧರ್ಮಗಳನ್ನ ಮಾಡಬೇಕು. ಎಲ್ಲರನ್ನು ಈ ಅಲ್ಪನಾದವ್ರಿಗೆ ಏನೇನು ಮಾಡಿದಿರೋ ನನಗೂ ಮಾಡಿದೆ ಆಯಿತು ಎಂಬುದಾಗಿ ಹೇಳುವಾಗ ನಾವು ಒಳ್ಳೆಯದನ್ನೇ ಮಾಡುತ್ತಾ ನಾವು ಮುಂದೆ ನಡಿಬೇಕು ಎಂಬುದಾಗಿ ನಾವು ಇದು ಮಾಡ್ಕೊಳ್ತೇವೆ. ಮತ್ತು ಮೊದಲನೇ ಬರೋಣ ಮತ್ತು ಎರಡನೇ ಬರೋಣ ಎಲ್ಲ ನೋಡುತ್ತಿರುವಾಗ ಪ್ರಕಟಣೆ ಬೈಬಲಲ್ಲಿದ್ದಂತೆ 21:2 ದೇವರಾತ್ಮ ಬಂದು ನನ್ನನ್ನು ಕರೆದುಕೊಂಡು ಹೋಗಿ ಯೆರೂಸಲೇಮ್ ಎಂಬ ಪರಿಶುದ್ಧ ಪಟ್ಟಣವನ್ನು ಪರಲೋಕದಿಂದ ಇಳಿದು ಬರುವುದನ್ನು ತೋರಿಸಿದನು.
10ನೇ ವಾಕ್ಯ ಓದೋದಾದರೆ, ಪಟ್ಟಣವು ಪ್ರಕಾಶವು ಅಮೂಲ್ಯವಾದ ರಕ್ತಕ್ಕೆ ಸಮಾನವಾಗಿದೆ. ಆ ಪಟ್ಟಣವು ವಜ್ರದಂತೆ ದಳಿಸುತ್ತಿದೆ. ಗಂಡನಿಗೋಸ್ಕರ ಮೊದಲಿಗೆಂತೆಯಂತೆ ಶೃಂಗರಿಸಲ್ಪಟ್ಟಿದೆ. ಇದು ದೊಡ್ಡ ಎತ್ತರವಾದ 12 ಹೆಬ್ಬಾಗಿಲುಗಳಿದ್ದವು. ಅವುಗಳಿಗೆ 12 ಹೆಸರುಗಳಿದ್ದವು. ಇಂಥ ಒಂದು ಸ್ವರ್ಗ ನಮಗೆ ಬೇಕಾದರೆ, ಪರಲೋಕ ಬೇಕಾ? ಕೆಟ್ಟದನ್ನು ಬಿಟ್ಟು ದೀಕ್ಷಾಸ್ನಾನ ಮಾಡಿಸಿಕೊಂಡು ದೇವರ ಕಡೆಗೆ ತಿರುಗಿಕೊಂಡು ನಾವು ಒಳ್ಳೆಯದನ್ನು ಮಾಡುತ್ತಾ ಸಿದ್ಧರಾಗುತ್ತಿರೋಣ. ನಾವು ದುಃಖ ಆಗಲಿ, ಸುಖ ಆಗಲಿ, ನೋವಾಗಲಿ, ಎಲ್ಲದರಲ್ಲೂ ನಾವೇನು ಮಾಡಬೇಕು? ಸಮವಾಗಿ ನೋಡಿಕೊಂಡು ಸಮವಾಗಿ ನಾವು ದೇವರನ್ನು ಪ್ರೀತಿ ಮಾಡಬೇಕೆಂಬುದಾಗಿ ನಾನು ಈ ದಿನ ಹೇಳಲು ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಮೊದಲನೇ ಆಗಮನದಲ್ಲಿ ಜೇಸಫ್ ಮತ್ತು ಮರಿಯಳ ಗರ್ಭದಲ್ಲಿ ಯೇಸು ಜನಿಸಿದರು. ಅದನ್ನು ನಾವು ಯಾವ್ಯಾವ ರೀತಿಯಲ್ಲಿ ನಾವು ಆಸೆ ಪಡ್ತೀವಿ? ಕ್ಯಾರಲ್ಸ್, ಡಿಸ್ಟಂಪರ್ ಎಲ್ಲ ಮಾಡ್ಕೊಳ್ತೀವಿ, ಮನೆಗೆ ಡೆಕೋರೇಷನ್ ಎಲ್ಲ ಮಾಡ್ತೀವಿ, ಬೇಕಾದಂಥ ಎಲ್ಲ ವಸ್ತುಗಳನ್ನು ತಗೊಳ್ತೀವಿ, ಹೊಸ ಬಟ್ಟೆಗಳನ್ನು ತಗೊಳ್ತೀವಿ. ಇದೆಲ್ಲ ಮಾಡಬಾರ್ದು ಅಂತ ನಾನು ಹೇಳಲ್ಲ, ಮಾಡಬೇಕು. ಯೇಸುವಿನ ಒಂದು ಜನನವನ್ನು ಸಂತೋಷದಿಂದ, ಸಂಭ್ರಮದಿಂದ, ಯೇಸುವಿನ ಗೀತೆಗಳನ್ನು ಕಟ್ಟಿ ನಾವು ಆಡಿ ಆ ಸಂಭ್ರಮದಲ್ಲಿ ನಾವು ಜೀವಿಸಬೇಕು. ಆದರೆ ಎರಡನೇ ಬರೋಣವಾಗ, ಅವ್ರ ರಾಜನಂತೆ ಬರುವಾಗ ನಮ್ಮ ಸ್ಥಿತಿ ಯಾವ ರೀತಿ ಇದೆ? ನಾವು ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದೇವೆ? ನಾವು ಜೀವಿಸಬೇಕಾದರೆ ನಾವು ತಪ್ಪುಗಳನ್ನೆಲ್ಲ ಬಿಟ್ಟು ಒಳ್ಳೆಯ ರೀತಿಯಲ್ಲಿ ಜೀವಿಸಬೇಕು. ನಾವು ಪುಸ್ತಕದಲ್ಲಿ ಬರೆಯಲ್ಪಡಬೇಕು. ನಮ್ಮ ಒಂದು ಜೀವಿತದ ಒಂದು ಪಟ್ಟಿಯಲ್ಲಿ ನಮ್ಮ ಹೆಸರುಗಳು ಬರೆಯಲ್ಪಡಬೇಕು. ಜೀವಿತದ ಒಂದು ಹೆಸರು ನಮ್ಮಲ್ಲಿ ಇರಬೇಕು. ಮತ್ತು ಜೀವಿತದ ಪಟ್ಟಿಯಲ್ಲಿ ನಮ್ಮ ಹೆಸರುಗಳು ಇರಬೇಕು ಅಂತಂದರೆ ನಾವೇನು ಮಾಡಬೇಕು? ಯೇಸುವಿನಂತೆ, ಯೇಸುವಿನ ಮಾರ್ಗದಲ್ಲಿ, ಯೇಸುವಿನ ವಾಕ್ಯಗಳನ್ನು ಓದಿಕೊಂಡು ಯೇಸುವಿನ ಮಾರ್ಗದಲ್ಲಿ ನಾವು ನಡೆಯಬೇಕು. ಅದೇ ರೀತಿಯಾಗಿ ಬೈಬಲಿನಲ್ಲಿ 10 ಜನ ಕನ್ಯಕೆಯರ ಬಗ್ಗೆ ನಾವು ನೋಡ್ತೇವೆ. 5 ಜನ ಏನಾಗಿದ್ದರು? ಬುದ್ಧಿವಂತರ ಸ್ತ್ರೀಯರಾಗಿದ್ದರು. 5 ಜನ ಬೈಬಲಲ್ಲಿ ಇರುತ್ತಂತೆ ಬುದ್ಧಿಹೀನರ ಸ್ತ್ರೀಯರಾಗಿದ್ದರು. ಬುದ್ಧಿವಂತ ಸ್ತ್ರೀಯರು 5 ಜನರು ಅವರು ಬೇಕಾದಂಥ ಹಣತೆ, ಬೆಂಕಿ ಮತ್ತು ಬೇಕಾದಂಥ ಎಣ್ಣೆ ಇವುಗಳನ್ನೆಲ್ಲ ಇಟ್ಟುಕೊಂಡು ನಿಂತಿದ್ದರು. ಇನ್ನು ಕೆಲವರು ನಿದ್ರೆ ಮಾಡುತ್ತಾ, ಅವರಲ್ಲಿ ಎಣ್ಣೆ ಇರಲಿಲ್ಲ, ದೀಪ ಇರಲಿಲ್ಲ, ಒಬ್ಬರ ಹತ್ರ ಬೆಂಕಿ ಇರಲಿಲ್ಲ. ಬುದ್ಧಿಹೀನರ ಸ್ತ್ರೀಯರನ್ನು ಒಳಗೆ ಬರೋಷ್ಟರಲ್ಲಿ ಬಾಗಿಲು ಹಾಕಿತ್ತು. ಬುದ್ಧಿವಂತೆಯರ ಸ್ತ್ರೀಯರು ಒಳಗೆ ಹೋದರು. ನಾವು ಬುದ್ಧಿವಂತರ ಸ್ತ್ರೀಯರಾಗಬೇಕಾ ಅಥವಾ ಬುದ್ಧಿಹೀನರ ಸ್ತ್ರೀಯರಾಗಬೇಕಾ? ನಾವು ಬುದ್ಧಿವಂತರ ಸ್ತ್ರೀಯರಾಗಬೇಕಾದರೆ ಎಣ್ಣೆ ಅಂದರೆ ಆತ್ಮ, ಒಳ್ಳೆಯ ಆತ್ಮದ ರೀತಿಯಲ್ಲಿ ಇರಬೇಕು. ಬೆಳಕು ಅಂದರೆ ನಾವು ಈ ಲೋಕದ ಬೆಳಕಾಗಿರಬೇಕು. ನಮ್ಮ ಅಣತೆಗಳನ್ನು ಬೆಳಕಾಗಿ ಇಟ್ಟುಕೊಂಡು ನಾವು ಬೆಳಕಿನ ಜೀವಿತದಲ್ಲಿ ಜೀವಿಸೋದಾದರೆ ನಮ್ಮನ್ನು ದೇವರು ಖಂಡಿತ ಪರಲೋಕಕ್ಕೆ ಬಂದು ನಮ್ಮ ಪರಲೋಕಕ್ಕೆ ಆಸೀನರಾಗುವಂತೆ, ನಾವು ಸ್ವರ್ಗಕ್ಕೆ ಹೋಗುವಂತೆ ನಮ್ಮನ್ನು ಆಶೀರ್ವದಿಸ್ತಾರೆ. ನಾವು ಯೇಸುವಿನೊಟ್ಟಿಗೆ ನಮಗೆ ಹೋಗಲು ನಮಗೆ ಸಿಗುತ್ತದೆ? ಯೇಸುವಿನೊಟ್ಟಿಗೆ ಒಳಗಡೆ ಕರೆದುಕೊಂಡು ಮೊದಲಿಂಗನು ಯಾವ ರೀತಿ ಕರೆದುಕೊಂಡು ಹೋದನೋ ಅದೇ ರೀತಿಯಾಗಿ ನಾವು ಸಹ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿರಬೇಕು. ಬುದ್ಧಿಹೀನ ಸ್ತ್ರೀಯರಂತೆ ನಾವು ಆಗದೆ ಬುದ್ಧಿವಂತರಾಗಿ ನಾವು ಜೀವಿಸುವಂತೆ ನಮಗೆ ಜ್ಞಾನ ಕೇಳಿಕೊಳ್ಬೇಕು. ನಾವು ಸಿದ್ಧತೆ ಮಾಡಿಕೊಳ್ಬೇಕು. ನಮ್ಮಲ್ಲಿರೋ ಪರಿಶುದ್ಧಾತ್ಮವನ್ನು ನಾವು ಸಿದ್ಧತೆ ಮಾಡ್ಕೊಳ್ಬೇಕು. ಯಾವುದೋ ಬೇಡದೇ ಇರೋಂಥ ಒಂದು ಕಥೆನ ನೋಡಿಕೊಂಡು, ಯಾವುದೋ ಬೇಡದೇ ಇರೋಂಥದ್ದು ಜೀವಿತನ ಜೀವಿಸ್ಕೊಂಡು, ಯಾವುದೋ ಬೇಡದೇ ಇರೋ ಕಥೆಗಳನ್ನ ಮಾತನಾಡಿಕೊಂಡು ನಾವು ಸಮಯ ಕಳೆದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, 2ನೇ ಆಗಮನದಲ್ಲಿ ನಾವೆಲ್ಲರೂ ಸಿದ್ಧರಾಗಬೇಕು. 2ನೇ ಆಗಮನದಲ್ಲಿ ನಮ್ಮ ಜೀವಿತದ ಪಟ್ಟಿಯಲ್ಲಿ ನಮ್ಮ ಹೆಸರಿದೆಯಾ ನೋಡ್ಕೊಳ್ಬೇಕು. ನಾವು ಯಾರಿಗೂ ಅನ್ಯಾಯವಾದ ಮಾತುಗಳನ್ನು ಆಡಬಾರ್ದು. ಯಾರ ಬಳಿಯೂ ನಾವು ಕೆಟ್ಟದಾಗಿ ನಡೆದುಕೊಳ್ಳಬಾರದು. ನಾವು ಒಳ್ಳೆಯ ಜೀವಿತದಲ್ಲಿ ಜೀವಿಸಿ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ನಾವು ಜೀವಿಸಬೇಕು. ಪ್ರಾರ್ಥನೆ ಮಾಡಬೇಕು, ಬೈಬಲ್ ಓದಬೇಕು. ದೇವರ ವಾಕ್ಯದಂತೆ ನಡೆಯೋದಾದರೆ ದೇವರು ನಿಮ್ಮನ್ನು ಎತ್ತಲ್ಪಡಬೇಕು. ನಿಮ್ಮ ಜೀವಿತ ಎತ್ತಲ್ಪಡಬೇಕಾದರೆ ನೀವು ಒಳ್ಳೆಯ ರೀತಿಯಲ್ಲಿ ಜೀವಿಸಬೇಕು. ನೀವು ಒಳ್ಳೆಯ ರೀತಿಯಲ್ಲಿ ಜೀವಿಸಬೇಕಾದರೆ ನೀವು ಮಾಡಬೇಕಾಗಿದ್ದು ಏನೇನು? ಮೊದಲು ಆತನ 2ನೇ ಬರಣದಲ್ಲಿ ಸಿದ್ಧರಾಗಿರಬೇಕು. ಪ್ರಾರ್ಥನೆ ಮಾಡ್ತಾ ಇರಬೇಕು, ಪ್ರೇಯರ್ ಮಾಡ್ತಾ ಇರಬೇಕು. ಬಡವರನ್ನು ನೋಡಿದಾಗ ಏನು ಮಾಡಬೇಕು? ಅವರನ್ನು ಆಧರಿಸ್ಬೇಕು. ಸೆರೆಮನೆಯಲ್ಲಿದ್ದವ್ರನ್ನ ನೋಡಬೇಕು, ಅವರನ್ನು ಆಧರಿಸ್ಬೇಕು. ಅವ್ರಿಗೇನು ಬೇಕೋ ನೋಡಬೇಕು. ನಿಮ್ಮಿಂದ ಒಟ್ಟಿನಲ್ಲಿ ಏನಾದರೂ ಕೇಳಿಕೊಂಡೇ ಆದರೆ ಒಳ್ಳೇದು ಬೇಕು ಅಂತ ಕೇಳಿಕೊಳ್ಳುವಾಗ ಅವರಿಗೆ ನಾವು ಸಹಾಯ ಮಾಡಬೇಕು. ಆಗ ನಮ್ಮ ಒಳ್ಳೆತನನ ನೋಡಿ ಯೇಸು 2ನೇ ಬರಣದಲ್ಲಿ ಈಕೆ ಯಾರು? ಈಕೆ ಸುವಾರ್ತೆ ಸಾರ್ತಿದ್ಲು, ಈಕೆ ಎಲ್ಲರಿಗೂ ದೇವರ ವಾಕ್ಯ ಹೇಳ್ತಾಯಿದ್ಲು, ಇವಳು ನನ್ನ ಬಗ್ಗೆ ಹೇಳ್ತಾಯಿದ್ರು, ಇವರು ಯಾರು ಯಾರು ಬಿಳಿ ನಿಲುವಂಗಿನ ತಟ್ಕೊಂಡಿದ್ದಾರೆ ಅಂತ ಕೇಳುವಾಗ ಇವರು ನಿಷ್ಕಪಟಿಗಳು, ಪಾರಿವಾಳದಂತೆ ನಿಷ್ಕಪಟವಾಗಿರಬೇಕು, ಸರ್ಪದಂತೆ ಜಾಗರೂಕರಾಗಿರಬೇಕು ಎಂಬುದಾಗಿ ಬೈಬಲ್ ಗ್ರಂಥದಲ್ಲಿ ಇದೆ. ಕ್ರಿಸ್ತನಲ್ಲಿ ಪ್ರೀತಿಯ ದೇವ ಜನರೇ, ಕ್ರಿಸ್ತನಲ್ಲಿ ಪ್ರೀತಿಯ ದೇವ ಮಕ್ಕಳೇ, ಈ ಒಂದು ವಾಕ್ಯವನ್ನು ವೀಕ್ಷಿಸುತ್ತಿರುವ ನೀವು, ನಿಮ್ಮೆಲ್ಲರಿಗೂ ಸ್ವರ್ಗ ಬೇಕಾ ಈ ದಿನವಾದರೆ? ಹಾಗಾದರೆ ಈ ದಿನವೇ ದೇವರ ಕಡೆಗೆ ತಿರುಗಿಕೊಳ್ಳಿ.
ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾಸ್ನಾನ ಮಾಡಿಸಿಕೊಂಡು ಯೇಸು ಸ್ವಾಮಿಯ ಒಟ್ಟಿಗೆ ಆ ಕಲ್ವಾರಿ ಶಿಲ್ಬೆಯಲ್ಲಿ ಸುರಿಸಿದಂಥ ರಕ್ತದಲ್ಲಿ ನಿಮ್ಮ ಪಾಪಗಳನ್ನೆಲ್ಲ ತಡೆದುಕೊಂಡು ಆ ಕಲ್ವಾರಿ ಶಿಲ್ಬೆಗೆ ನಿಮ್ಮ ಪಾಪಗಳನ್ನೆಲ್ಲ ಒಪ್ಪಿಸಿ ನೀವು ಮತ್ತೆ ಒಳ್ಳೆಯ ಜೀವಿತದಲ್ಲಿ ಜೀವಿಸದೇ ಆದರೆ ದೇವರು ನಿಮ್ಮನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆ. ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡುತ್ತದೆ. ನಿಮಗೆ ಬೇಕಾದಂಥದ್ದನ್ನು ಎಲ್ಲವೂ ದೇವರಿಗೆ ಗೊತ್ತು. ಮೊದಲೇ ನಿಮ್ಗೆ ಏನೇನು ಬೇಕು ಏನೇನು ಬೇಡ ಎಂಬುದಾಗಿ ದೇವರಿಗೆ ಗೊತ್ತು. ನಿಮಗೆ ಬೇಕಾದಗಳನ್ನು ಕೊಡಲು ದೇವರು ಸಿದ್ಧರಾಗಿರುತ್ತಾರೆ. ದೇವರು ಸದಾ ಸಿದ್ಧರಾಗಿರುವಾಗ ಹಿಂದೆ ದೇವರ ಕಡೆಗೆ ತಿರುಗಿಕೊಳ್ಳೋಣ, ದೇವರ ವಾಕ್ಯವನ್ನು ಕಲಿಯೋಣ, ದೇವರ ಮಾರ್ಗದಲ್ಲಿ ನಡೆಯೋಣ. ನೀವು ದೇವರ ಮಾರ್ಗದಲ್ಲಿ ನಡೆಯೋದೇ ಆದರೆ ನಮ್ಮದು ಎರಡನೇ ಬರೋಣದಲ್ಲಿ ನಾವು ಯೇಸು ಸ್ವಾಮಿ ಒಟ್ಟಿಗೆ ಎತ್ತಲ್ಪಡ್ತೇವೆ. ಮೊದಲನೇ ಬರೋಣ ನಾವು ತಿಳ್ಕೊಂಡ್ವಿ ಅಲ್ವಾ, ಈ ಥರ ಫಂಕ್ಷನ್ಗಳು ಮಾಡ್ತೀವಿ, ಎಲ್ಲ ಮಾಡ್ತೀವಿ. ದೇವರು ಮೊದಲನೇ ಬರೋಣದಲ್ಲಿ ನನಗಾಗಿ ನಿನಗಾಗಿ ಏನು ಮಾಡಿದ್ರು, ಕಲ್ವಾರಿ ಶಿಲ್ಬೆಯಲ್ಲಿ ರಕ್ತವನ್ನು ಕೊಟ್ಟು ನಮ್ಮನ್ನು ನಮ್ಮ ಪಾಪದ ಬಿಡುಗಡೆಯನ್ನು ಕೊಟ್ಟು ಜಯಿಸಿದರು. ಎರಡನೇ ಬರೋಣದಲ್ಲಿ ಏನಾಯಿತು, ತೀರ್ಮಾನವಾಗುತ್ತದೆ. ನಿಮ್ಮ ಒಳ್ಳೆಯ ಕೃತ್ಯಗಳ ಮೇಲೆ ತೀರ್ಮಾನ ಆಗುತ್ತದೆ. ಬೈಬಲಲ್ಲಿ 10 ಜನ ಕನ್ನಿಕೆಯರಂತೆ ನಾವು ಬುದ್ಧಿಹೀನರ ಕನ್ನಿಕೆಯರಂತೆ ನಡೆದುಕೊಳ್ಳದೆ ಬುದ್ಧಿವಂತೆ ಕನ್ಯಕರಾಗಿ ಜೀವಿಸುವಂತೆ ನಮ್ಮೆಲ್ಲರನ್ನು ಆಶೀರ್ವಸಲಿ ಎಂದು, ಈ ವಾಕ್ಯವನ್ನು ಆಶೀರ್ವಸಲಿ ಎಂದು ನಾನು ಕರ್ತನಲ್ಲಿ ಬೇಡಿ ಒಂದೊಳಗಿದ್ದೇನೆ. ಕರ್ತನೇ, ಆಮೇಲೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ತಂದೆ, ಹೌದು ಸ್ವಾಮಿ, ನಮ್ಮಲ್ಲಿ ಒಂದು ವೇಳೆ ಬುದ್ಧಿ ಕಮ್ಮಿ ಆಗಿದ್ದಾದರೆ ಬುದ್ಧಿಯನ್ನು ದಯಪಾಲಿಸಪ್ಪ ಸ್ವಾಮಿ. ತಂದೆಯಾದ ದೇವರೇ, ಕೊಡುವಂಥ ಮನಸ್ಸು ನಮ್ಮಲ್ಲಿ ಇಲ್ಲದಿದ್ದರೆ ಕೊಡುವಂಥ ಮನಸ್ಸನ್ನು ಕೊಡಪ್ಪ. ನೀವು ನಮ್ಮೊಟ್ಟಿಗಿರಪ್ಪ, ನೀವು ನಮ್ಮನ್ನು ಆಶೀರ್ವಸಿ ಕಾಪಾಡಪ್ಪ. ಎಲ್ಲ ಗಳಿಗೆಯಲ್ಲೂ ಎಲ್ಲ ಕ್ಷಣದಲ್ಲೂ ನೀವು ನಮ್ಮೊಟ್ಟಿಗಿರಪ್ಪ. ಯಾವುದೋ ಒಂದು ಹೆಂಗಸು ಅಪ್ಪ ಸ್ವಾಮಿ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಪ್ರಾರ್ಥಿಸುತ್ತಿರುವಾಗ, ಅಪ್ಪ ತಂದೆಯೇ ನನ್ನನ್ನು ಕರುಣಿಸು, ನನ್ನನ್ನು ನೋಡು ಎಂಬುದು ಕೇಳುವಾಗ ತಟ್ಟನೆ ಉತ್ತರ ಕೊಡು ಸ್ವಾಮಿ. ತಂದೆಯಾದ ದೇವರೇ, ನಾವು ಬೇಡುವುದಕ್ಕಿಂತ ಮುಂಚೆಯೇ ನಿಮಗೆಲ್ಲವೂ ಗೊತ್ತು ಕರ್ತಾನೆ. ಆದರೂ ಸಹ ನಾವು ಮತ್ತೆ ಮತ್ತೆ ಪ್ರಾರ್ಥಿಸುತ್ತಿದ್ದೇವೆ ಕರ್ತಾನೆ. ನಾವು ಬುದ್ಧಿ ಇಲ್ಲದ ಕನ್ನಿಕೆಯರಾಗದೆ ಬುದ್ಧಿವಂತೆಯ ಕನ್ನಿಕೆಯರಾಗುವಂತೆ. ಹೌದು ಸ್ವಾಮಿ, ಬುದ್ಧಿ ಇಲ್ಲದ ಕನ್ನಿಕೆಯರಂತೆ ಜೀವಿಸಲು ನಿನಗೆ ಇಷ್ಟ ಇಲ್ಲ ಕರ್ತಾನೆ. ಬುದ್ಧಿವಂತೆಯ ಕನ್ನಿಕೆಯರಾಗಿ ಜೀವಿಸುವಂಥ ಶಕ್ತಿ ನಮಗೆ ದಯಪಾಲಿಸು ಸ್ವಾಮಿ. ಎಲ್ಲವರು ಇಟ್ಟುಕೊಂಡು ನಾವು ಎದುರು ನೋಡುತ್ತಿರುವಂಥ ನಮ್ಮೆಲ್ಲರ ಮನಸ್ಸನ್ನು ಆಶೀರ್ವಸಿ ಕಾಪಾಡಬೇಕೆಂದು ಯೇಸುವಿನಲ್ಲಿ ಒಂದು ಹೋಗಿದ್ದೇನೆ ಕರ್ತಾನೆ, ಆಮೇಲೆ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ ನಮ್ಮ ಬಯಕೆ, ಇದುವೇ ನಮ್ಮ ಗುರಿಯು, ಇದುವೇ ನಮ್ಮ ಬಯಕೆ, ಇದುವೇ ನಮ್ಮ ಗುರಿಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು.